ಹಾಯ್ ಹಲೋ ಕರ್ನಾಡು, ನಾನು ನಿಮ್ಮ ಚೇತನ್ ಕುಮಾರ್. ವೆಲ್ಕಮ್ ಟು ಫಿಟ್ನೆಸ್ ಮಂತ್ರ ಪ್ರೋಗ್ರಾಮ್. ಇವತ್ತಿನ ಎಪಿಸೋಡ್ ಬಂದ್ಬಿಟ್ಟು ಲೆಗ್ಸ್ ಎಕ್ಸೆಷನ್ ಅಂತ. ಸೊ ಇವತ್ತು ಕೂಡ ಒಂದು 5 ವೇರಿಯೇಷನ್ ಲೆಗ್ ಸೆಷನ್ ಮಾಡೋಣ. ಸೊ ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಲೆಗ್ ಕಿಲ್ಲಿಂಗ್ ಲೆಗ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ. ಇದು ಒಂದು ಸ್ವಲ್ಪ ಬೇಸ್ ಅಂತ ಏನು ಅಂತಂದರೆ, ನಮ್ಮ ಕಂಪ್ಲೀಟ್ ಅನಾಟಮಿಯಲ್ಲಿ ಲೋವರ್ ಬಾಡಿ ಅನ್ನೋದು ತುಂಬ ಇಂಪಾರ್ಟೆಂಟು. ಲೆಗ್ಸ್ನ ಹೇಗೆ ಕ್ಯಾರಿ ಮಾಡ್ಬೋದು, ಬಿಕಾಸ್ ಜನರಲ್ ಆಗಿ ಏನಂದರೆ ಜಿಮ್ಗಳಲ್ಲಿ ಯಾರೂ ಲೆಗ್ಸ್ ವರ್ಕೌಟೇ ಮಾಡಲ್ಲ. ಶನಿವಾರ ಅಂತ ಬಂದರೂ ಸಾಕು ಬಾಯ್ ಬಾಯ್. ಸೊ ವೀಕೆಂಡ್ಸಲ್ಲಿ ಜಿಮ್ಮಲ್ಲೆಲ್ಲ ಖಾಲಿ ಹೊಡಿತಾ ಇರುತ್ತೆ. ಏನಕ್ಕೆ ಅಂದರೆ ಬಿಕಾಸ್ ಲೆಗ್ ಎಕ್ಸಸೈಸ್ ಕೂಡ ಒಂದು ಕನ್ಸರ್ನ್. ಇನ್ನೊಂದು ಕಡೆ ಫಿಟ್ನೆಸ್, ಆಬ್ವಿಯಸ್ಲಿ ಈವೆಂಟ್ ಪಾರ್ಟೀಸ್ ಸ್ಟಾರ್ಟ್ ಆಗುತ್ತೆ ವೀಕೆಂಡ್ಸ್ ಕೂಡ. ಸೊ ಸ್ಯಾಟರ್ಡೆ ಸಂಡೇ ಲೆಗ್ ಸೆಷನ್ ಮಾಡೋದನ್ನೇ ಬಿಟ್ಬಿಡ್ತಾರೆ. ಎಲ್ಲ ಅಪ್ಪರ್ ಬಾಡಿ, ಚೆಸ್ಟು, ಬ್ಯಾಕು, ಬೈಸಿಪ್ಸ್, ಶೋಲ್ಡರ್ ಎಲ್ಲ ಮಾಡ್ತೀವಿ, ಬಟ್ ಲೆಗ್ಸ್ ಮಾಡಲ್ಲ. ವೈ? ದ ರೀಸನ್ ಈಸ್ ನಥಿಂಗ್. ತುಂಬ ಕಷ್ಟ ಅಂತ ಹೇಳ್ತಾರೆ, ತುಂಬ ಸ್ಟ್ರೆಸ್ಸು, ತುಂಬ ಇಂಟೆನ್ಸಿಟಿ ಆಗುತ್ತೆ, ತುಂಬ ಬಾಡಿ ಪೇನ್, ತುಂಬ ಲೆಗ್ಸ್ ಪೇನ್ ಬರುತ್ತೆ. ಕೆಲವ್ರು ಹೇಳ್ತಾರೆ ಬಾತ್ರೂಮ್ ಕೂಡ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಹಾಗೇನಿಲ್ಲ, ರೊಟೀನಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು. ಸೊ ಲೆಟ್ ಮಿ ಬಿಗಿನ್ ಇವತ್ತಿನ ಲೆಗ್ ಸೆಷನ್ ವಿತ್ ಫಿಟ್ನೆಸ್ ಮಂತ್ರ. ಸೊ 5 ವೇರಿಯೇಷನ್ ಮಾಡ್ತೀವಿ. ಬೇಸಿಕಲಿ ಫಸ್ಟ್ ಬಂದ್ಬಿಟ್ಟು ಫ್ರೀ ಸ್ಕ್ವಾಟ್ ಸ್ಟಾರ್ಟ್ ಮಾಡೋಣ. ಸೊ ಮೇಕ್ ಶೋರ್ ದಟ್ ನಿಮ್ಮ ಪೊಸಿಷನ್ ಬಂದ್ಬಿಟ್ಟು ಶೋಲ್ಡರ್ ಲೆವೆಲ್ ಇರಬೇಕು. ನಿಮ್ಮ 2 ಕಾಲು ಶೋಲ್ಡರ್ ಲೆವೆಲ್ ಇರಬೇಕು. ಸೊ ನಿಮ್ಗೇನು ಕಂಫರ್ಟಬಲ್ ವೇರ್ಸ್ನ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. 15 ಕೌಂಟ್ಸ್ ಮಾಡೋಣ. 4 ಸೆಟ್ಸ್ ಸಾಕು. ಅಲ್ಲಿಗೆ ಆಲ್ಮೋಸ್ಟ್ 60 ರೆಪ್ಸ್ ಆಗುತ್ತೆ, 60 ಫ್ರೀ ಸ್ಕ್ವಾಟ್ಸ್ ಆಗುತ್ತೆ. ಇವಾಗ ಸದ್ಯಕ್ಕೆ 15 ಕೌಂಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ಎಷ್ಟಾಗುತ್ತೋ ಅಟ್ಲೀಸ್ಟ್ ಇಷ್ಟು 3/4 ಹೋಗ್ಲೇಬೇಕು. ಮುಕ್ಕಾಲು ಭಾಗ ನಾನು ಫುಲ್ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಹೀಗೆ ಕೂತ್ಕೊಂಡು ಮೇಕ್ ಶೋರ್ ದಟ್ ಆ ಕ್ವಾಟ್ಸ್ ಮಸಲ್ಲಿ ಸ್ಕ್ವೀಸ್ ಮಾಡ್ಬೇಕು ನೀವು. 2, 3. ಅಗೇನ್ ಸ್ಕ್ವಾಟ್ಸ್ ಮಾಡ್ಬೇಕಾದ್ರೆ ಕಂಪ್ಲೀಟ್ ನಿಮ್ಮ ಬಾಡಿ ಪ್ರೆಷರ್, ನಿಮ್ಮ ಬಾಡಿ ವೆಯ್ಟು ನಿಮ್ಮ ಗ್ಲೂಟ್ಸ್ ಮೇಲೆ ಇರಬೇಕು. ಗ್ಲೂಟ್ಸ್ ಮೇಲೆ ಇದ್ದಾಗ ನಿಮ್ಮ ಕ್ವಾಟ್ಸಿಗೆ ಬೀಳುತ್ತೆ. 4, 5, 6, 7, 8, 9, 10, 11, 12, 3 more, 3, 2, 1. ಸೊ 15 ಕೌಂಟ್ಸ್ ಆಯಿತು. ಈ ಥರ ಇನ್ನೂ 3 ಸೆಟ್ಸ್ ಮಾಡ್ಬೋದು. 3 ಸೆಟ್ಸ್ ನೀವು ಮಾಡಿ. ಈಗ ನಾನು ನೆಕ್ಸ್ಟ್ ವೇರಿಯೇಷನ್ಗೆ ಹೋಗ್ತೀನಿ. ಸೊ ಸ್ಮಿತ್ ಮಿಷಿನ್ ಮಾಡೋಣ. ಬಾರ್ಬೆಲ್ ಸ್ಮಿತ್ ಮಿಷಿನ್ ಬ್ಯಾಕ್ ಸ್ಕ್ವಾಟ್. ಸೊ ಲೆಟ್ ಮಿ ಬಿಗಿನ್ ವಿತ್ ಅ ಸ್ಮಿತ್ ಮಿಷಿನ್. 2ನೇ ವೇರಿಯೇಷನ್ ಪ್ಲೀಸ್. ಸೊ ವೀಕ್ಷಕರೇ, ಇವಾಗ ನಾನು ಮಾಡಕ್ಕೆ ಹೊರಟಿರೋದು ಸುಮೋ ಸ್ಕ್ವಾಟ್. ಅದರಲ್ಲೂ ಕೂಡ ಡಂಬಲ್ಸ್ ಸುಮೋ ಸ್ಕ್ವಾಟ್ ಮಾಡಕ್ಕೆ ಹೊರಟಿದ್ದೀನಿ. ನಿಮ್ಮ ಕಂಫರ್ಟಬಲ್ ವೆಯ್ಟ್ಸ್ನ ತೊಗೊಳ್ಳಿ. ನಾನು 15 kg ಡಂಬಲ್ಸ್ ತೊಗೊಂಡಿದ್ದೀನಿ. ಸೊ ಸೇಮ್ ನಿಮ್ಮ ಶೋಲ್ಡರ್ ಲೆವೆಲ್ಗೆ ನಿಮ್ಮ 2 ಟೋಸ್ ಪ್ಯಾರಲ್ ಆಗಿರಲಿ. ಸೊ ಲೆಟ್ಸ್ ಬಿಗಿನ್. ಡಂಬಲ್ನ ಹೀಗಾದರೂ ಇಟ್ಕೋಬೋದು ಅಥವಾ ಹೀಗಾದರೂ ಇಟ್ಕೋಬೋದು. ಜನರಲ್ ಆಗಿ ಲೇಡೀಸ್ ಈ ಥರ ಕ್ಯಾರಿ ಮಾಡಿ, ವುಮೆನ್ಸ್ ಈ ಥರ ಕ್ಯಾರಿ ಮಾಡಿ. ಇಫ್ ಯು ನೀಡ್ ತುಂಬ ಡೆಪ್ತ್ ಬೇಕು, ನನಗೆ ತುಂಬ ಗ್ಲೂಟ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಕೊಡಬೇಕು ಅಂದರೆ ಯು ಕ್ಯಾನ್ ಹೋಲ್ಡ್ ಲೈಕ್ ದಿಸ್. ಸೊ ಇವನ್ ಜೆಂಟ್ಸ್ಗೂ ಕೂಡ 1. ಇದನ್ನು ಕೂಡ 15 ಕೌಂಟ್ಸ್ 4 ಸೆಟ್ಸ್ ಮಾಡೋಣ. ನಾನು 1 ಸೆಟ್ ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಮಾಡಬೇಕು ಅಂತ. 2, 3, 4, 5, 6. ಸ್ವಲ್ಪ ಸ್ಲೋ ಆಗಿ ಹೋಗಿ. 8, 9. ಅಗೇನ್ ನಿಮ್ಮ ಗ್ಲೂಟ್ಸ್ ಆಕ್ಟಿವ್ ಇದೆಯಾ, ಡಿಆಕ್ಟಿವ್ ಆಗಿದೆಯಾ ಚೆಕ್ ಮಾಡ್ಕೊಂತಾರೆ. ಕೀಪ್ ಅಪ್ ಚೆಕಿಂಗ್ ಯುವರ್ ಆಕ್ಟಿವೇಟೆಡ್ ಮಸಲ್ಸ್. ಲಾಸ್ಟ್ 4, 3, 2, 1. ಸೊ ಈ ಥರ ಇನ್ನೂ 3 ಸೆಟ್ ಮಾಡಿ. ಈಗ ನಾನು 15 ಕೌಂಟ್ಸ್ ಮಾಡಿದ್ದೀನಿ. ಇದನ್ನು ಇನ್ನೂ 3 ಸೆಟ್ ಆ್ಯಡ್ ಮಾಡ್ಕೊಳ್ಳಿ. ಟೋಟಲ್ 60 ರೆಪ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ವೇರಿಯೇಷನ್ಗೆ ಹೋಗೋಣ. ಅದು ಕೂಡ ಸ್ಮಿತ್ ಮಿಷಿನ್ ಅಂತ, ಸೇಮ್ ಬಾರ್ಬೆಲ್ ಸ್ಕ್ವಾಟ್. ಸೊ ಲೆಟ್ಸ್ ಗೋ ಟು 3rd ವೇರಿಯೇಷನ್. ಸೊ ವೀಕ್ಷಕರೇ, ಈಗ ನಾನು ಸ್ಮಿತ್ ಮಿಷಿನ್ ಬಾರ್ಬೆಲ್ ಸ್ಕ್ವಾಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬಾರ್ನ ನಾರ್ಮಲಾಗಿ ನಿಮ್ಮ ಶೋಲ್ಡರ್ ಲೆವೆಲ್ಗೆ ಲಾಕ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೆಪಬಲ್ ಇರೋ ಬಾಡಿ ವೆಯ್ಟ್ ಇರೋದು ಬಿಟ್ಟು, ಬಾಡಿ ವೆಯ್ಟ್ ಆಗಲೇ ಮಾಡಿದ್ವಿ ನಾವು. ಫ್ರೀ ಸ್ಕ್ವಾಟ್ಸ್ ಮಾಡಿದ್ವಿ, ಅಗೇನ್ ಸುಮೋ ಸ್ಕ್ವಾಟ್ಸ್ ಮಾಡಿದ್ವಿ. 2ನೇ ವೇರಿಯೇಷನ್. 3ನೇ ವೇರಿಯೇಷನ್ ಬಂದ್ಬಿಟ್ಟು ಬಾರ್ಬೆಲ್ ಸ್ಮಿತ್ ಮಿಷಿನ್ ಬಾರ್ಬೆಲ್ ಸ್ಕ್ವಾಟ್ಸ್. ಸೊ ಇದಕ್ಕೆ ನಿಮಗಿರೋ ಕೆಪಬಲಿ ವೆಯ್ಟ್ಸ್ ಜಾಸ್ತಿ ಹಾಕೋಬಾರ್ದು. ಜಾಸ್ತಿ ಹಾಕೊಂಡ್ರೆ ವೇಸ್ಟು, ಕೂತ್ಕೊಂಡ್ರೆ ಮೇಲ್ಕೆ ಎದ್ದೇಳಕ್ಕಾಗಲ್ಲ. ನಿಮ್ಗೆ ಎಷ್ಟು ಬೇಕೋ ಕಂಫರ್ಟಬಲ್ ವೆಯ್ಟ್ಸ್ ಅದನ್ನು ಮಾತ್ರ ಹಾಕ್ಕೊಳ್ಳಿ. ನಾನೀಗ ಜಸ್ಟ್ 10 kg ಲೋಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಈ ವೆಯ್ಟ್ಸ್ ಸಾಕು ಅನಿಸ್ತಾ ಇದೆ.
ನಿಮಗೆ ಯಾವ ರೀತಿ ಬೇಕು. ಸೊ ಜನರಲ್ ಆಗಿ ನ್ಯೂಟ್ರಲ್ ಪೊಸಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ಮೋರ್ ದೆನ್ ಇನಫ್. ಸೊ ಇಷ್ಟು ಸಾಕು. ಶೋಲ್ಡರ್ ಲೆವೆಲ್ ಎಷ್ಟಿದೆಯೋ ಅಷ್ಟು ಇಟ್ಕೊಳ್ಳಿ. ಸೊ ಅಗೇನ್ ಬಾರ್ ಹೋಲ್ಡ್ ಮಾಡಿ, ಸ್ವಲ್ಪ ಮುಂದೆ ಬಂದು ಒಂದು ಲೈನ್ ಇಟ್ಕೊಳ್ಳಿ. ನಿಮಗೆ ಅಂತಲೇ ಒಂದು ಲೈನು ಗ್ರಾಪ್ ಇಟ್ಕೊಳ್ಳಿ. ಬಿಕಾಸ್ ಇದು ಲೆಗ್ ಸೆಷನ್ ಅಲ್ವಾ, ಒಂದು ಸ್ವಲ್ಪ ಪೊಸಿಷನು ಪೋಸ್ಚರ್ ಚೇಂಜ್ ಆದರೆ ಅನ್ಇವನ್ ಆಗುತ್ತೆ ಮಸಲ್ಸ್ ಕೂಡ. ಸೊ ಒಂದು ಕಡೆ ಗೇನ್ ಆಗೋದು, ಒಂದು ಕಡೆ ಕಮ್ಮಿ ಮಸಲ್ನ ಇಂಪ್ಲಿಮೆಂಟ್ ಆಗುತ್ತೆ, ಒಂದು ಕಡೆ ಜಾಸ್ತಿ ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ, ಒಂದು ಕಡೆ ಕಮ್ಮಿ ಆಗುತ್ತೆ. ಸೊ ಪೋಸ್ಚರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವೈಲ್ ಡೂಯಿಂಗ್ ಲೆಗ್ ಸೆಷನ್ ಎಸ್ಪೆಷಲಿ. ಸೊ ನಂದು ಪೋಸ್ಚರ್ ಈಸ್ ಪರ್ಫೆಕ್ಟ್. ಲೆಟ್ ಗೆಟ್ ಸೆಟ್ ಗೋ. ಸೊ ಅಗೇನ್ ಸೇಮ್, ಯು ಕ್ಯಾನ್ ಲುಕ್ ಅಪ್. ಸ್ವಲ್ಪ ಮೇಲ್ ಕೂಡ ನೋಡ್ಬೋದು, ಅಥವಾ ಮುಂದೆ ಆದಷ್ಟು ತಲೆನ ಬೆಂಡ್ ಮಾಡೋಂಗಿಲ್ಲ. ಬೆಂಡ್ ಮಾಡಿದ್ರೆ ಪೊಸಿಷನ್ ಮಿಸ್ ಆಗುತ್ತೆ, ಪೋಸ್ಚರಲ್ಲಿ ಫಾಲ್ಟ್ ಆಗುತ್ತೆ. ಸೊ ಬೇಕಾದ್ರೆ ಮೇಲ್ಗಡೆ ಆದರೂ ನೋಡಿ ಅಥವಾ ಮುಂದೆ ಆದರೂ ನೋಡಿ, ತಲೆ ಬೆಂಡ್ ಮಾತ್ರ ಮಾಡಬೇಡಿ ಅಷ್ಟೇ. ಅಗೇನ್ ಮುಕ್ಕಾಲು ಭಾಗ ಸಾಕು. 2 3 4 5 6 7 8. ಅಗೇನ್ 8 ಕೌಂಟ್ಸ್ ಮಾಡಿದೆ. ವೈಲ್ ಗೋಯಿಂಗ್ ಡೌನ್, ಕೆಳಗಡೆ ಹೋಗ್ಬೇಕಾರೆ ಬಾರ್ನ ಎತ್ಕೊಂಡು ಸ್ವಲ್ಪ ನಿಮಗೆ ಗ್ಲೂಟ್ಸ್ಗೆ ಮೈಂಡ್ಗೆ ಕನೆಕ್ಟಿವಿಟಿ ಕೊಡಿ. ನೀವು ಗ್ಲೂಟ್ಸಿಗೆ ಕೊಟ್ಟಾಗ ಇಟ್ ವಿಲ್ ಕಮ್ ಟು ಕ್ವಾಡ್ಸ್ಗೆ ಇಂಪ್ಲಿಮೆಂಟ್ ಆಗುತ್ತೆ ಆ ಇಂಟೆನ್ಸಿಟಿ. ಈಸಿಯಾಗಿ ಕ್ಲೀನಾಗಿ ಲಾಕ್ ಆಗೋವರೆಗೂ ನಿಮ್ಮ ಶೋಲ್ಡರ್ನ ಒಂಚೂರು ಚೇಂಜ್ ಮಾಡಬೇಡಿ. ಲಾಕ್ ಮಾಡಿದ್ಮೇಲೆ ರಿಲ್ಯಾಕ್ಸ್ ಆಗಿ. ಸೊ ಇದು ಥರ್ಡ್ ವೇರಿಯೇಷನ್ನು, ಸ್ಮಿತ್ ಮೆಷಿನ್ ಬಾರ್ಬೆಲ್ ಸ್ಕ್ವಾಟ್ಸ್ ಅಂತ. ಇದರಲ್ಲಿ ನಿಮ್ಮ ಕ್ವಾಡ್ಸ್ ಸೂಪರಾಗಿ ಡೆವಲಪ್ ಆಗುತ್ತೆ. ಸೊ ಇದನ್ನು ಒಂದು 4 ಸೆಟ್ ಮಾಡ್ಕೊಂಡು ಬರೋಷ್ಟರಲ್ಲಿ ನಾನು ನೆಕ್ಸ್ಟು ವೇರಿಯೇಷನ್ನ ತೋರಿಸ್ತೀನಿ. ಲೆಗ್ ಎಕ್ಸ್ಟೆನ್ಷನ್ ಮಾಡೋಣ, ಅದಾದಮೇಲೆ ಲೆಗ್ ಕರ್ಲ್ ಮಾಡೋಣ. ಲೆಟ್ಸ್ ಗೋ ಟು 4th ವೇರಿಯೇಷನ್, ಲೆಗ್ ಎಕ್ಸ್ಟೆನ್ಷನ್. ಈಗ ಮಾಡಿದ್ದು ಫ್ರೀ ಸ್ಕ್ವಾಟ್ಸ್, ಸುಮೋ ಸ್ಕ್ವಾಟ್ಸ್, ಬಾರ್ಬೆಲ್, ಸ್ಮಿತ್ ಮೆಷಿನ್ ಸ್ಕ್ವಾಟ್. 4th ವೇರಿಯೇಷನ್ ವಿಲ್ ಗೋ ಫಾರ್ ಅ ಲೆಗ್ ಎಕ್ಸ್ಟೆನ್ಷನ್. ಸೊ ಗೈಸ್, ಆಲ್ರೆಡಿ ನಾವು 3 ವೇರಿಯೇಷನ್ನ ಮುಗಿಸಿದ್ದೀವಿ. ಒಂದು ಫ್ರೀ ಸ್ಕ್ವಾಟ್ಸು, ಒಂದು ಸುಮೋ ಸ್ಕ್ವಾಟ್ಸ್ ಮಾಡಿದ್ದೀವಿ, ಡಂಬಲ್ ಸುಮೋ ಸ್ಕ್ವಾಟ್ಸ್ ಮಾಡಿದ್ದೀವಿ, ಇನ್ನೊಂದು ಸ್ಮಿತ್ ಮೆಷಿನ್ ಬಾರ್ಬೆಲ್ ಸ್ಕ್ವಾಟ್ಸ್ ಮಾಡಿದ್ದೀವಿ. 4ನೇ ವೇರಿಯೇಷನ್ ಬಂದ್ಬಿಟ್ಟು ಲೆಗ್ ಎಕ್ಸ್ಟೆನ್ಷನ್. ಸೊ ಕ್ವಾಡ್ ಎಕ್ಸ್ಟೆನ್ಷನ್ ಅಂತಲೇ ಹೇಳ್ಬೋದು. ಈ ಎಕ್ಸ್ಟೆನ್ಷನಿಂದ ನಿಮಗೆ ಥೈ ಮಸಲ್ ಏನಿದೆ ಗುಡ್ ಸಪ್ರೇಷನ್ಸ್ ಕೊಡುತ್ತೆ. ಇದನ್ನು ನೀಟಾಗಿ ನೀವು ಕರೆಕ್ಟಾಗಿ ಸ್ಕ್ವೀಸ್, ಪುಲ್ ಆ್ಯಂಡ್ ಪುಷ್ ಮಾಡಿದಾಗ ಇಟ್ ಗೋಣ ವರ್ಕ್. ಸುಮ್ಮನೆ ನಾರ್ಮಲ್ ಆಗೇನೋ ವರ್ಕ್ ಆಗಲ್ಲ. ಸೊ ಕಮ್ಮಿ ವೆಯ್ಟ್ಸ್ ಹಾಕಿ ಈಗ ನಾನು ಒಂದು 30 kg ಲೋಡ್ ಮಾಡಿದ್ದೀನಿ. ಸೊ ಪ್ರಾಪರಾಗಿ ಸ್ಕ್ವೀಸ್ ಮಾಡಬೇಕು, ಸ್ಲೋ ರೆಸಿಸ್ಟೆನ್ಸ್, ಬಿಡಬೇಕಾದ್ರೆ ಸ್ಲೋವಾಗಿ ಬಿಡಬೇಕು, ಡ್ರಾಪ್ ಮಾಡಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಸೆಟ್. 2 3 4 5 6 1 2 ಹೋಲ್ಡ್ ಮಾಡಿ, ಅಗೇನ್ ಡ್ರಾಪ್ 1 2 7 ಡ್ರಾಪ್ 1 2 ಸ್ಲೋ ಡ್ರಾಪ್ 8 1 2 slow drop, got it? Slowly 11 12 13 14 slow. So ಈ ವೇರಿಯೇಷನ್ ಲೆಗ್ ಎಕ್ಸ್ಟೆನ್ಷನ್, ಕ್ವಾಡ್ ಎಕ್ಸ್ಟೆನ್ಷನ್, ಇದನ್ನು 4 ಸೆಟ್ ಮಾಡಿ, ಈಗ ನಾನು 1 ಸೆಟ್ ಮಾಡಿ ತೋರಿಸಿದ್ದೀನಿ. ಇದನ್ನು ಕಂಪ್ಲೀಟಾಗಿ 15 ಕೌಂಟ್ಸ್ ಮಾಡಿ, 12 ಕೌಂಟ್ಸ್ ಮಾಡಿ, 10 ಕೌಂಟ್ಸ್ ಮಾಡಿ, 8 ಕೌಂಟ್ಸ್ ಮಾಡಿ. ಸೊ ವಾಲ್ಯೂಮ್ ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳಿ ನಿಮ್ಮ ಕೆಪಬಿಲಿಟಿ ಮೇಲೆ. ಸೊ ಕೌಂಟ್ಸ್ನ ಕಮ್ಮಿ ಮಾಡ್ಬೋದು, ವಾಲ್ಯೂಮ್ಸ್ನ ಇನ್ಕ್ರೀಸ್ ಮಾಡಿದಾಗ, ವೆಯ್ಟ್ಸ್ 5 kg ಇನ್ಕ್ರೀಸ್ ಮಾಡಿದಾಗ
ಕೌಂಟ್ಸು ಕೂಡ 2-1 ಕಮ್ಮಿ ಮಾಡ್ತಾ ಬನ್ನಿ. ಸೊ ಅವಾಗೇನಾಗುತ್ತೆ, ನಿಮ್ಮ ಕೌಂಟ್ಸ್ನ ರೀಚ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಗೋ ಟು ಲೆಗ್ ಪ್ರೆಸ್. ಸೊ ಗೈಸ್, ಆಲ್ರೆಡಿ ಲೆಗ್ ಸೆಷನಲ್ಲಿ 4 ವೇರಿಯೇಷನ್ ಮುಗಿಸಿದ್ದೀನಿ. ಸೊ ಒಂದು ಫ್ರೀ ಸ್ಕ್ವಾಟ್ಸು, ಒಂದು ಸುಮೋ ಡಂಬಲ್ ಸ್ಕ್ವಾಟು, 1 ಮೋರ್ ಸ್ಮಿತ್ ಮಿಷಿನ್ ಬಾರ್ಬೆಲ್ ಸ್ಕ್ವಾಟ್ಸ್ ಮಾಡಿದ್ದೀವಿ. 4ನೇ ವೇರಿಯೇಷನ್ ಬಂದ್ಬಿಟ್ಟು ಲೆಗ್ ಎಕ್ಸ್ಟೆನ್ಷನ್, ಕ್ವಾಡ್ ಎಕ್ಸ್ಟೆನ್ಷನ್ ಮಾಡಿದ್ದೀವಿ. ಸೊ 5ನೇ ವೇರಿಯೇಷನ್ ಬಟ್ ಈಸ್ ನಥಿಂಗ್ ಬಟ್ ಲೆಗ್ ಪ್ರೆಸ್. ಎಲ್ರಿಗೂ ಗೊತ್ತು, ಎಲ್ಲ ಜಿಮ್ಮಲ್ಲೂ ಲೆಗ್ ಪ್ರೆಸ್ ಮಿಷಿನ್ ಇರುತ್ತೆ ಆಲ್ಮೋಸ್ಟ್ ಆಲು. ಸೊ ಲೆಗ್ ಪ್ರೆಸ್ನ ಹೇಗೆ ಯೂಸ್ ಮಾಡಬೇಕು, ಹೇಗೆ ಲೆಗ್ ಪ್ರೆಸ್ ಮಿಷಿನ್ ಮಾಡಬೇಕು, ಲೆಗ್ ಪ್ರೆಸ್ ಎಕ್ಸಸೈಸ್ ಮಾಡಬೇಕು. ಜನರಲ್ ಆಗಿ ಏನಂದರೆ ತುಂಬ ಚೀಟ್ ಮಾಡ್ತಾರೆ. ಸೊ ಬರೀ ಹಾಫ್ ಮಾಡೋದು, ಕಾಲ್ ಭಾಗ ಪುಷ್ ಮಾಡೋದು, ತುಂಬ ವೆಯ್ಟ್ಸ್ ಹಾಕೊಳ್ಳೋದು. ಐ ಥಿಂಕ್ ತುಂಬ ವೆಯ್ಟ್ಸ್ ಹಾಕೊಂಡು ಮಾಡೋದ್ರಿಂದ ಉಪಯೋಗ ಇಲ್ಲ. ಅದೇನಿದು ಪ್ರೋ ಲೆವೆಲ್ ಬಾಡಿ ಬಿಲ್ಡರ್ಸ್ಗಳಿಗೆ ಮಾತ್ರ ಉಪಯೋಗ ಇದೆ. ಕಾಮನ್ ಪೀಪಲ್ ಸುಮ್ಮನೆ ಶೋ ಆಫ್ಗೆ, ಈಗೋ ಲಿಫ್ಟ್ಗೆ ಯಾರೋ ಒಬ್ಬ ಮಾಡ್ತಾ ಇದ್ದಾನೆ ಅಂತ ನೀವು ಮಾಡೋದ್ರಿಂದ ಅದರಲ್ಲಿ ಏನಂದರೆ ಅನ್ವಾಂಟೆಡ್ ಡಿಸೀಸ್ ಅಂತಾರಲ್ಲ, ಆ ಥರ ಆ ಎಕ್ಸಸೈಸ್ ಕೂಡ ಅನ್ವಾಂಟೆಡ್ ಡಿಸೀಸಸ್ ಆಗುತ್ತೆ. ಸೊ ಮೇಕ್ ಶೋರ್ ದಟ್ ನಿಮಗೆ ಕೆಪಬಿಲಿಟಿ ವೆಯ್ಟ್ಸ್ನ ಮಾತ್ರ ಹಾಕೊಂಡು ಪುಷ್ ಮಾಡಿ. ನಮ್ದೇನಿದ್ರು ಮೇನ್ ಗೋಲ್ ಈಸ್ ಟು ಗೇನ್ ಸಮ್ ಲೆಗ್ ಮಸಲ್. ಇಲ್ಲಿ ನಾನು ಎಷ್ಟು ವೆಯ್ಟ್ ಹೊಡಿತೀನಿ ಅನ್ನೋದು ಇಂಪಾರ್ಟೆಂಟ್ ಬರಲ್ಲ. ಸೊ ಲೆಟ್ಸ್ ಬಿಗಿನ್ ವಿತ್ 15 ಕೌಂಟ್ಸ್, 4 ಸೆಟ್ಸ್. ನೀವು ಕ್ಲೋಸ್ ಆದರೂ ಇಟ್ಕೋಬೋದು, ತುಂಬ ವೈಡ್ ಆದರೂ ಇಟ್ಕೋಬೋದು. ಸೊ ನಾನೊಂದು ಮೀಡಿಯಮ್ ನ್ಯೂಟ್ರಲ್ ಕ್ಯಾರಿ ಮಾಡ್ತೀನಿ. ಸೊ ಮೇಕ್ ಶೋರ್ ದಟ್ ಈಗ ಲೆಗ್ ಪ್ರೆಸ್ ಮಾಡಬೇಕಾದ್ರೆ ಕೆಲವ್ರಿಗೆ ಬರೀ ಇಷ್ಟೇ, ಅದು ಈ ಥರ ಫಾಸ್ಟಾಗಿ ಮಾಡ್ತಾರೆ. ಇದು ತುಂಬ ರಾಂಗ್. ಸೊ ನಿಮಗೆ ಬರೀ ಯಾವ ಮಸಲ್ ವರ್ಕ್ ಆಗ್ತಿದೆ ಅಂತ ನಿಮ್ಗೆ ಐಡಿಯಾನೇ ಇಲ್ಲ. ಸೊ ಬರೀ ಈ ಥರ ಮಾಡೋದು ಇರ್ಬೋದು, ಅಥವಾ ಇಟ್ಕೊಂಡು, ಅಥವಾ ಇದನ್ನ ತುಂಬ ಲೋಡ್ ವೆಯ್ಟ್ಸ್ ಹಾಕೊಂಡು ಸ್ವಲ್ಪ ಸಪೋರ್ಟ್ ತಗೊಳ್ಳೋದು. ಇಟ್ಸ್ ಯೂಸ್ಫುಲ್, ಇಟ್ಸ್ ಹೆಲ್ಪ್ಫುಲ್ ಬಿಕಾಸ್ ಆಫ್ ಟು ಸೇಫ್ಟಿ ನೀಸ್. ಸೊ ಇದನ್ನ ಏನು ಮಾಡೋದು, ಲೆಗ್ ಪ್ರೆಸ್ ಕಂಫರ್ಟಬಲ್ ವೆಯ್ಟ್ಸ್ ಹಾಕೊಂಡು ಐದರ್ ಹೋಲ್ಡ್ ಫಾರ್ ದ ಗ್ರಿಪ್ ಅಥವಾ ಸೀಟ್ ಇಟ್ಕೊಳ್ಳಿ. ಕಂಪ್ಲೀಟ್ ಇಷ್ಟು ಬರಲೇಬೇಕು. ಸೊ ಅಷ್ಟು ಡ್ರಾಪ್ ಮಾಡಿದ್ರೆ ಮಾತ್ರ ನಮ್ಮ ಎಷ್ಟು ಕ್ವಾಡ್ ಮಸಲ್ ಎಷ್ಟು ದೊಡ್ಡದಿದೆ, ಎಷ್ಟು ಲೆಂತ್ ಇದೆ, ಆ ಲೆಂತ್ಗೆ ವಿ ಕ್ಯಾನ್ ದಟ್ ಎಕ್ಸಸೈಸ್ ಸೇಸ್ ಹೈ ಐಮ್ ದೇರ್. ಅಗೇನ್ ಇದನ್ನ ಸ್ಲೋ ವೇರಿಯೇಷನ್ ಅಲ್ಲಿ ಮಾಡಬೇಕು. ಸ್ಲೋ ಫ್ಲೋ. 3 4 5 6. ನಿಮ್ಮ ನೀ ಆರ್ಮ್ಪಿಟ್ಸ್ ವರ್ಗು ಕಂಪಲ್ಸರಿ ಬಂದ್ರೇನೆ ಅದು ಪ್ರಾಪರ್ ಫ್ಲೆಜ್ ಆಫ್ ಡಿಗ್ರೀಸ್ ಎಕ್ಸಸೈಸ್ ಅಂತ ಹೇಳ್ಬೋದು. ಬರೀ ಹೀಗೆ ಮಾಡೋದ್ರಿಂದ ಉಪಯೋಗ ಇಲ್ಲ. ಟನ್ಗಟ್ಲೆ ಹಾಕೊಂಡು ಹಿಂಗೆ ಮಾಡೋದ್ರಿಂದ ನಿಮ್ಮ ಮಂಡಿಗೆ ಡ್ಯಾಮೇಜ್ ಆಗುತ್ತೆ ಹೊರತು ಮಸಲ್ 1 ಇಂಚು ಅಲ್ಲ 1/4 ಇಂಚು ಗ್ರೋ ಆಗಲ್ಲ. Last 3 more. ಒನ್ ಮೋರ್ ಏನಂದ್ರೆ ಟೋಸ್ ಇಂದ ಇದನ್ನ ಪ್ರೆಸ್ ಮಾಡಬೇಡಿ. ನಿಮ್ಮ ಹೀಲ್ಸು, ನಿಮ್ಮ ಹಿಂಭಾಗದ ಪಾದ ಏನಿದೆ ಅದರಲ್ಲಿ ಪ್ರೆಸ್ ಮಾಡಿ. ಇಷ್ಟು ಸ್ಲೋ ಮಾಡೋದ್ರಿಂದ ಮಸಲ್ ಶಿವರ್ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮಸಲ್ಸ್ ಹೆಂಗೆ, ಯಾವ ರೀತಿ ವರ್ಕ್ ಪ್ರೊಸೆಸಿಂಗಲ್ಲಿದೆ. ಸೊ 15 ಕೌಂಟ್ಸ್ ಮಾಡಿ, ಈ ಥರ 4 ಸೆಟ್ ಮಾಡಿ. ಅಂಡ್ ದಿಸ್ ಇಸ್ ವಾಟ್ ದ ಲೆಗ್ ಪ್ರೆಸ್, ಡಿಫ್ರೆಂಟ್ ವೇರಿಯೇಷನ್ ಆಫ್ ಲೆಗ್ಸ್. ಸೊ ಇವತ್ತಿನ ಲೆಗ್ ಸೆಷನ್ ಮುಗಿದಿದೆ, ಶನಿವಾರ. ಸೊ ಹಾಯ್ ಗಾಯ್ಸ್, ನಾನು ನಿಮ್ಮ ಚೇತನ್ ಕುಮಾರ್. ಇವತ್ತು ನಿಮ್ಮ ಪ್ರೋಗ್ರಾಮ್ ಅಂದ್ಬಿಟ್ಟು ಫಿಟ್ನೆಸ್ ಮಂತ್ರ. ಈಗ ಆಲ್ರೆಡಿ ನಾವು ಸೋಮವಾರದಿಂದ ಶನಿವಾರವರೆಗೂ ನಮ್ಗೆ ಏನಿದೆ ಟಿಪ್ಸು, ಏನಿದೆ ಪ್ರೆಸೆಂಟೇಷನ್ ಆಫ್ ಫಿಟ್ನೆಸ್ ಅಂತಲೇ ಹೇಳ್ಬೋದು. ಚೆಸ್ಟು, ಬ್ಯಾಕು, ಬೈಸಿಪ್ಸ್, ಟ್ರೈಸಿಪ್ಸ್, ಶೋಲ್ಡರ್, ಲೆಗ್ಸ್ ಮುಗಿಸಿದ್ದೀವಿ. 6 ದಿನದ್ದು 6 ಸೆಷನ್ ಮುಗಿಸಿದ್ದೀವಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಒಂದು ಕಮೆಂಟಲ್ಲಿ, ಒಂದು ಶೇರಲ್ಲಿ, ಒಂದು ಲೈಕಲ್ಲಿ ನಿಮ್ಮ ಆ ಮುಖಾಂತರ ನೀವು ಹೇಳ್ಬೋದು. ಮತ್ತೊಂದೇನೆಂದರೆ, ಈಗ ಸಿಂಪಲ್ 7 ದಿನ ಇರುತ್ತೆ ಜಿಮ್ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ. ನೀವು ಎಲ್ಲೇ ಹೋಗಿ ಒಂದು ಜಿಮ್ ಕಲ್ಚರ್ ಅಂದರೆ 7 ಡೇಸ್ ಒಂದು ವಾರದಲ್ಲಿ ಬರುತ್ತೆ. ಆ 7 ದಿನದಲ್ಲಿ ನಾನು ಯಾಕೆ ಹೋಗಿಲ್ಲ, ಸೊ 7 ಡೇಸಲ್ಲಿ ಎಷ್ಟು ದಿನ ಹೋಗಬೇಕು, ಎಷ್ಟು ದಿನ ಹೋಗಬಾರ್ದು. ಈಗ ಫೀಸ್ ಕಟ್ಟಿದ್ದೀನಿ ನಾನು, 6 ತಿಂಗಳು ಹೋದೆ, 3 ತಿಂಗಳು ಹೋಗೇ ಇಲ್ಲ, ನಾನು ಬಂದೇ ಇಲ್ಲ, ಫೀಸ್ ಕಟ್ಟಿದ್ದೀನಿ. ಸೊ ಕ್ವಶನ್ ಮಾರ್ಕ್. ನಾವು ಕಾಲೇಜಲ್ಲಿ ಫೀಸ್ ಕಟ್ಬಿಟ್ಟು ನಾವು ಹೋಗದೇ ಇರೋದಿಲ್ಲ, ಹೋಗಿಲ್ಲ ಅಂದರೆ ಪ್ರಿನ್ಸಿಪಲ್ ಬಂದು ಕರ್ಕೊಂಡು ಬರ್ತಾರಾ? ಇಲ್ಲ, ಯಾರೂ ಕರ್ಕೊಂಡು ಬರಲ್ಲ.
ಹೋಗಲ್ಲ, ನಿಮಗೆ ನೀವು ಹೋಗಬೇಕು. ದಟ್ ಈಸ್ ಅ ಡಿಸಿಪ್ಲಿನ್, ದಟ್ ಈಸ್ ಅ ಫಿಟ್ನೆಸ್ ಫ್ರೀಕ್ ಆಗೋದಕ್ಕೆ, ಒಂದು ಫಿಟ್ನೆಸ್ ಹೆಲ್ತ್ನ ನಾವು ಪಡ್ಕೊಳ್ಳೋದಕ್ಕೆ, ನನ್ನ ಹೆಲ್ತ್ನ ನಾನು ಗೇನ್ ಮಾಡ್ಕೊಳ್ಳೋದಕ್ಕೆ ನಾನು ಮಾತ್ರ ಇನ್ಪುಟ್ ಜಾಸ್ತಿ ಹಾಕಬೇಕು, ಹೋಗಬೇಕು, ಎಕ್ಸರ್ಸೈಸ್ ಮಾಡಬೇಕು. ಸೊ ಇದು ನನ್ನ ಫಿಟ್ನೆಸ್ ಗ್ಯಾರೇಜ್ ಅಂತ ಹೇಳ್ಬೋದು. 7 ದಿನದಲ್ಲಿ ನೀವು 4 ದಿನ ಬಂದರೂ ತುಂಬ ಒಳ್ಳೆಯದು, 5 ದಿನ ಬಂದರೂ ಒಳ್ಳೆಯದು, 3 ದಿನ ಅಟ್ಲೀಸ್ಟ್ ಒಂದು 3 days. ಬಿಗಿನರ್ಸ್ ಆದರೆ 3 ದಿನ ಬಂದರೂ ತುಂಬ ಒಳ್ಳೆಯದು, ಖುಷಿ ಅದು ಆ್ಯಕ್ಚುಲಿ. 3 days, ನಾಳೆ ದಿನ 4 day ಆಗುತ್ತೆ, ನಾಡಿದ್ದು 5th day ಆಗುತ್ತೆ, ನಾಳೆ ದಿನ 6 ದಿನ ಬರ್ತೀರಾ. ನಾಳೆಯಿಂದ ಜಿಮ್ಮಿಂದ ತಳ್ಳಿದ್ರು ನೀವು ಹೋಗಲ್ಲ, ಇನ್ನೊಂದು 10 ನಿಮಿಷ ಮಾಡ್ತೀನಿ ಬ್ರೋ, ಲಾಸ್ಟ್ 10 o'clock ಕ್ಲೋಸ್ ಮಾಡ್ಬೇಕಾದ್ರೆ ಅದು 10 ನಿಮಿಷ ಎಕ್ಸ್ಟ್ರಾ ಮಾಡ್ತೀನಿ ಬ್ರೋ ಅಂತ ನಮಗೆ ಇರಿಟೇಟ್ ಮಾಡ್ತೀರಾ, ಅದು ನಮಗೆ ಖುಷಿ ಆ್ಯಕ್ಚುಲಿ. ಸೊ ಇದು ನನ್ನ ಫಿಟ್ನೆಸ್ ಗ್ಯಾರೇಜ್ ಜಿಮ್ ಅಂತ ಹೇಳ್ಬೋದು. ಎನಿಬಡಿ ಯಾರಾದರೂ ವೆಲ್ಕಮ್. ಇದು ನನ್ನ ಗ್ಯಾರೇಜ್, ನಾನು ಮೆಕ್ಯಾನಿಕ್ ಅಂತಲೇ ಹೇಳ್ಬೋದು. ಸೊ ಐ ಆಮ್ ಗೋಣ ಟ್ರೈನ್ ಯು ಆ್ಯಂಡ್ ಐ ಆಮ್ ಗೋಣ ಮಾಡಿಫೈ ಯುವರ್ ವೆಹಿಕಲ್, ದಟ್ ಈಸ್ ಯುವರ್ ಹ್ಯೂಮನ್ ಬಾಡಿ ವೆಹಿಕಲ್ ಅಂತ ಹೇಳ್ಬೋದು. So welcome to Fitness Garage and thanks for the OnePlus Canada and thanks for the Yeshu bro for the great opportunity to reach the people about the fitness awareness ಅಂತಾನೆ ಹೇಳ್ಬೋದು. ಒಳ್ಳೆ ಫುಡ್ ತಿನ್ನಿ, ಒಳ್ಳೆ ನಿದ್ದೆ ಮಾಡಿ, ತುಂಬ ಚೆನ್ನಾಗಿ ನೀರು ಕುಡೀರಿ, ಒಳ್ಳೆ ವ್ಯಾಯಾಮ ಮಾಡಿ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಲೆಫ್ಟ್ ರೈಟ್ ಡೈವರ್ಷನ್ಸ್ ಬೇಡ ಆ್ಯಂಡ್ ಬಿ ಓನ್ ಕೈಂಡ್ ಆಫ್ ಜಮ್. ಹೇಳಿದೆ ಮತ್ತೊಮ್ಮೆ ಫಿಟ್ನೆಸ್ ಗ್ಯಾರೇಜ್ ಅಂತ, ಫಿಟ್ನೆಸ್ ಗ್ಯಾರೇಜ್ ಎಲ್ಲಿ ಬರುತ್ತೆ? ಸೊ ಕೆಂಗೇರಿ ಉಪನಗರ ಚರ್ಚ್ ಸ್ಟಾಪ್ ಅಂತ ಅಲ್ಲೇ ಇದೆ. ಸೊ ಆಪೋಸಿಟು ವಿಶಾಲ್ ಮಾರ್ಟ್ ಅಂತ ಹೊಸದಾಗಿದೆ, ಅದಕ್ಕೆ ನಾನು ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ವಿಶಾಲ್ ಮಾರ್ಟ್ ಆಪೋಸಿಟೇ ಈಸಿ ಡೇ ಮೇಲ್ಗಡೆ 3 ಮತ್ತು 4ನೇ ಫ್ಲೋರಲ್ಲಿ ಫಿಟ್ನೆಸ್ ಗ್ಯಾರೇಜ್ ಅಂತ ದೊಡ್ಡದಾಗಿ ಬೋರ್ಡ್ ಇದೆ. 2 ಫ್ಲೋರ್ ಇದೆ, 7,500 8,000 ಸ್ಕ್ವೇರ್ ಫೀಟ್ ಆಫ್ ಜಿಮ್ ಇದೆ. ನಮ್ಮಲ್ಲಿ ಫೆಸಿಲಿಟೀಸ್ ಬಂದ್ಬಿಟ್ಟು ಸ್ಟ್ರೆಂತ್ ಆ್ಯಂಡ್ ಕಂಡೀಷನ್, ಕಾರ್ಡಿಯೋವ್ಯಾಸ್ಕ್ಯುಲರಿಟಿ, ಗ್ರೂಪ್ ಕ್ಲಾಸ್, ಜುಂಬಾ ಏರೋಬಿಕ್ಸ್ ಕ್ಲಾಸಸ್ ಇದೆ. ಈ ಜಿಮ್ಮು, ಈ ಸಂಸ್ಥೆ ಬಂದ್ಬಿಟ್ಟು 4 ವರ್ಷದಿಂದ ನಡೀತಾ ಇದೆ ಆ್ಯಂಡ್ ವಿ ಆರ್ ಇನ್ ಗುಡ್ ಪೊಸಿಷನ್ ಇನ್ ದ ಲೊಕೇಶನ್. ನಾವು ಒಳ್ಳೆ ಹೆಸರು ಮಾಡಿದ್ದೀವಿ, ಒಳ್ಳೆ ಫಿಟ್ನೆಸ್ ಪ್ರೊವೈಡ್ ಮಾಡೋದ್ರಲ್ಲಿ, ಸರ್ವಿಸ್ ಪ್ರೊವೈಡ್ ಮಾಡೋದ್ರಲ್ಲಿ, ಹೈಜೀನ್ ಪ್ರೊವೈಡ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿದ್ದೀವಿ. ಸೊ ಒನ್ಸ್ ಇದೆ ವಿಸಿಟ್ ಮಾಡಿ ಆ್ಯಂಡ್ ಟೇಕ್ ಅ ಟ್ರಯಲ್ ಕ್ಲಾಸಸ್ ಆ್ಯಂಡ್ ಹ್ಯಾವ್ ಫನ್ ಆ್ಯಂಡ್ ಲೆಟ್ ಮಿ ನೋ ಅಬೌಟ್, ನಿಮಗೂ ಗೊತ್ತಾಗಲಿ ಫಿಟ್ನೆಸ್ ಗ್ಯಾರೇಜ್ ಬಗ್ಗೆ. ಥ್ಯಾಂಕ್ ಯು, ಲವ್ ಯು ಆಲ್.